ನಮಸ್ಕಾರ ರೀ ಸಾಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದ್ದೀನಿ, ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂಥೇಳಿ. ಹೌದು, ಅದೇನಪ್ಪ ಅಂದರೆ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟ್ ನೋಡ್ರಿ. ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನು ಅರ್ಥ ಆಗೋದೇ ಇಲ್ಲ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಾ ಇದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಗೆದ್ದ ಮೇಲೆ 5 ಯೋಜನೆಗಳು ಜಾರಿಗೆ ತರುತ್ತೆ. ಅದರಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು ಬಹುಮುಖ್ಯವಾದ ಯೋಜನೆ ಅಂತ ಹೇಳ್ಬೋದು. ಏನಕ್ಕಂದರೆ ಅನ್ನಭಾಗ್ಯ ಯೋಜನೆಯಿಂದ ಈಗ ಏನಾಗ್ತಿದೆ ಅಂದರೆ, ಮೊದಲು ಕಾಂಗ್ರೆಸ್ ಸರ್ಕಾರ ಹೇಳಿತ್ತು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿ. ಅದಾದಮೇಲೆ ಏನಂದರೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಇವಾಗ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಕಡೆಯಿಂದ 5 kg ಅಕ್ಕಿ ಹಣಕ್ಕೆ ಏನು ಒಂದು ಹಣ ಬೀಳುತ್ತೆ. ಸೊ ಒಂದು ಪರ್ಸನ್ಗೆ 170 ರೂಪಾಯಿ ಅಂದರೆ 1 kg 35 ರೂಪಾಯಿ ಅಂತ ಹೇಳ್ಕೊಂಡು, ಸೊ ಪರ್ ಪರ್ಸನ್ 170 rupees ಕೊಡ್ತಾ ಇದ್ರು. ಸೊ ಇವಾಗ ಎಲ್ಲರಿಗೂ ಆ ಒಂದು ಅಮೌಂಟ್ ಕೂಡ ಬರ್ತಾ ಇತ್ತು. ಅಪ್ ಟು ನವೆಂಬರ್ವರೆಗೂ ಬಂದಿದೆ. ಡಿಸೆಂಬರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಮೌಂಟ್ ಇನ್ನೂ ಬಂದಿಲ್ಲ. ಇವಾಗ ಆ ಒಂದು ಯೋಜನೆಗೆ 3 ಹೊಸ ರೂಲ್ಸ್ ಬಂದಿದೆ. ಆ ಒಂದು ರೂಲ್ಸ್ ಏನಪ್ಪ ಅಂದರೆ, ನಿಮ್ಮದು ಫಸ್ಟ್ ರೂಲ್ಸ್ ಏನಂದರೆ, ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಪ್ರತಿಯೊಬ್ಬರದ್ದು KYC ಆಗಿರಲೇಬೇಕು. ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತೀರಾ ಅವ್ರದ್ದೆಲ್ಲರದು KYC ಆಗಿರಲೇಬೇಕು. ಮತ್ತು KYC ಎಲ್ಲಿ ಮಾಡಿಸ್ಬೇಕು ಅಂದರೆ, ನಿಮ್ಮ ಒಂದು ರೇಷನ್ ಎಲ್ಲಿ ತೊಗೊತೀರಾ ಆ ಒಂದು ಅಂಗಡಿಯಲ್ಲೂ ಮಾಡಿಸ್ಬೋದು, ಅಥವಾ ಹತ್ತಿರದ ಸೇವಾ ಸೆಂಟರ್ಸ್ ಅಂತ ಏನೇ ಇರುತ್ತೆ ಸೈಬರ್ ಸೆಂಟರ್ಗಳು ಅಲ್ಲಿ ಮಾಡಿಸ್ಬೋದು, ಅಥವಾ ನಾಡ ಕಚೇರಿ, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರ. ಸೊ ಈ ಥರ ಒಂದು ಎಲ್ಲ ಕಡೆ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ KYC ಮಾಡಿಸ್ಬಹುದು. ಸೊ KYC ಮಾಡಿಸೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಅಂದರೆ, ಸೊ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಸೊ ಅವರ ಒಂದು ಪ್ರತಿಯೊಂದು ಆಧಾರ್ ಕಾರ್ಡ್ ಬೇಕು, ಮತ್ತು ಆಧಾರ್ಗೆ ರಿಜಿಸ್ಟರ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ ಬೇಕೇ ಬೇಕು. ಏನಕ್ಕಂದರೆ OTP ಹೋಗುತ್ತೆ. ಸೊ OTP ಎಂಟರ್ ಮಾಡಿ ಅವ್ರು ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗಾಗಿ OTP ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಇರುವಂಥ ರಿಜಿಸ್ಟರ್ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಬೇಕೇ ಬೇಕು. ಮತ್ತು ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ, ನೀವು ರೆಗ್ಯುಲರ್ ಆಗಿ ಅಕ್ಕಿ ತಗೊಳ್ತಾನೆ ಹೋಗ್ಬೇಕು. ಅಂದರೆ ಕಳೆದ 3 ತಿಂಗಳಿಂದ ಯಾರಾದರೂ 1 ತಿಂಗಳು ಏನಾದರೂ ನೀವು ಅಕ್ಕಿ ತಗೊಳ್ಳೋದನ್ನ ನಿಲ್ಲಿಸಿದ್ರೆ ನಿಮ್ಮ ಒಂದು ಅಮೌಂಟ್ನ ಹೋಲ್ಡ್ ಮಾಡ್ತಾ ಇದೆ ಸರ್ಕಾರ. ಸೊ ಹಾಗಾಗಿ ರೆಗ್ಯುಲರ್ ಆಗಿ ಅಕ್ಕಿ ಕೂಡ ತಗೊಳ್ತಾ ಇರ್ರಿ, ಇಲ್ಲಾಂದರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬರಲ್ಲ, ಹೋಲ್ಡ್ ಆಗುತ್ತೆ. ಸೊ ಫೈನಲ್ ಒಂದು ಕಂಡೀಷನ್ ಏನಪ್ಪ ಅಂದರೆ, ನೀವೇನಾದರೂ ಫೇಕ್ BPL ಕಾರ್ಡ್ ಮಾಡಿಸಿದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಮ ಮನೇಲಿ ಏನಾದರೂ 4 ವೀಲರ್ ಕಾರು, ಅಥವಾ ನಿಮ್ಮ ಒಂದು ಮನೇಲಿ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ ಇದ್ದು, ಅಥವಾ ನಿಮ್ಮ ಒಂದು ಆಸ್ತಿ ಏನಾದರೂ 7 ಎಕರೆ ಮೇಲ್ಪಟ್ಟು ಇದ್ದರೆ, ಸೊ ಅಂಥವ್ರನ್ನ ಸ್ವಲ್ಪ ಫೇಕ್ BPL ಕಾರ್ಡ್ ಮಾಡಿಸಿದ್ರು ಅಂತ ಕರೀತಾರೆ. ಆ ಥರ ಏನಾದರೂ ಮಾಡಿಸಿದ್ರೆ ನಿಮ್ಮ ಒಂದು BPL ಕಾರ್ಡ್ ರದ್ದಾಗಿರ್ಬೋದು. ಆದ ಕಾರಣ ಕೂಡ ನಿಮಗೆ ಹಣ ಬರ್ದೇ ಇರ್ಬೋದು. ಸೊ ಈ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ನ ನೀವು ಆರಾಮಾಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಹಾಗೆ ರೇಷನ್ ಕಾರ್ಡ್ಗೆ BPL ರೇಷನ್ ಕಾರ್ಡ್ಗೆ ಕೆಲವು ಕಂಡೀಷನ್ಸ್ ಇದ್ದಾವೆ. ಆ ಒಂದು ಕಂಡೀಷನ್ಸ್ ಬಗ್ಗೆ ಏನು ಅಂತ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದರ ಒಂದು ವಿಡಿಯೋ ಲಿಂಕ್ನ ಸಮೇತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೋಡ್ಕೊಳ್ಳಿ. ಸೊ ಮತ್ತೆ ಇನ್ನೂ ಒಂದು ಮಾತು ಹೇಳ್ಬೇಕಂದ್ರೆ, ಹೇಗೆ ಒಂದು ಅಕ್ಕಿ ಹಣ ಚೆಕ್ ಮಾಡ್ಕೊಳ್ಬೇಕು ಅಂತೇಳಿ ಆ ಒಂದು ಲಿಂಕ್ನ ಸಮೇತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ನಿಮ್ಗೆ ಏನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.